ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಕೆಸಿ ದಾದಾ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹಿಂದಿನ ಭಾಗದ ಮುಂದಿನ ಭಾಗವನ್ನ ನೋಡ್ತಾ ಇದ್ದೇವೆ. ಅಂದ್ರೆ ಟಾಪಿಕ್ 1.1 ಇಂಟ್ರೊಡಕ್ಷನ್ ಅನ್ನು ಆಲ್ರೆಡಿ ಮುಗಿಸಿದ್ದೇವೆ. ಅದಾದ್ಮೇಲೆ ಟಾಪಿಕ್ 1.2 ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ಅನ್ನು ಕೂಡ ಈಗಾಗಲೇ ಮುಗಿಸಿದ್ದೇವೆ. ಇವತ್ತು ಒಂದನೇ ಚಾಪ್ಟರ್ನ ಮೂರನೇ ಭಾಗ ಟಾಪಿಕ್ 1.3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನ ನೋಡ್ತಾ ಇದ್ದೇವೆ. NCERT ಪ್ರಕಾರ ಹೋಗ್ತಿದ್ದೇವೆ ಅಲ್ವಾ ನಾವು. NCERT ನಲ್ಲಿ ಮೊದಲನೇ ಚಾಪ್ಟರ್ ನಲ್ಲಿ ಮೂರನೇ ಭಾಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಆ ಇಡೀ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನುವಂತ ಟಾಪಿಕ್ ಅನ್ನು ಈ ವಿಡಿಯೋದಲ್ಲಿ ನಾವು ಕವರ್ ಮಾಡ್ತಾ ಇದ್ದೇವೆ. ಓಕೆನಾ. ಒಂದು ವಿಷಯ ನಿಮ್ಗೆ ಹೇಳಲೇಬೇಕು. ಏನಪ್ಪಾ ಅಂತಂದ್ರೆ, ಈ ಹಳೆ 2 ವಿಡಿಯೋಗಳಿದಾವಲ್ಲ, ಅವೆಲ್ಲ ಸಿಗ್ತವೆ. ಅವು ನಿಮ್ಗೆ ಪ್ಲೇ ಲಿಸ್ಟ್ ನಲ್ಲಿ ಸಿಗತ್ತೆ. ಈ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಅಂತ ನಾನು ಒಂದು ಪ್ಲೇ ಲಿಸ್ಟ್ ಅನ್ನ ಮಾಡಿಟ್ಟಿದ್ದೇನೆ. ಹಿಂದಿನ ವಿಡಿಯೋಗಳು ಅಥವಾ ಮುಂದೆ ಹಾಕುವಂತ ಎಲ್ಲ ವಿಡಿಯೋಗಳನ್ನು ಕೂಡ ನೀವು ಆ ಪ್ಲೇ ಲಿಸ್ಟ್ ನಲ್ಲಿ ಪಡ್ಕೋಬಹುದು. ವಿಡಿಯೋ ಮುಗಿಯೋದಕ್ಕೆ ಒಂದು 10 ಸೆಕೆಂಡ್ ಇರಬೇಕಾದ್ರೆ ನಿಮ್ಗೆ ಆ ಪ್ಲೇ ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ. ಅಥವಾ ನಿಮ್ಗೆ ಈಗಲೇ ಆ ಪ್ಲೇ ಲಿಸ್ಟ್ಗೆ ಹೋಗಿ ನೋಡಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ. ಆ ಲಿಂಕ್ ಮೂಲಕ ನೀವು ನಮ್ಮ ಪ್ಲೇ ಲಿಸ್ಟ್ಗೆ ಹೋಗ್ಬೋದು. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಒಂದಿದೆ. ಕಲಿಯುಗ ಕ್ಲಾಸಸ್ ಜೊತೆಗೆ ಇನ್ನು ಹೆಚ್ಚಿನ ಬಾಂಧವ್ಯ ಹೊಂದಬೇಕು ಅಂತಿದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅನ್ನ ತಪ್ಪದೆ ಜಾಯ್ನ್ ಆಗಿ. ಅದರಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನ ನಾವು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರ್ತೇವೆ. ಆಯ್ತಾ. ಮತ್ತೊಂದು ರಿಕ್ವೆಸ್ಟ್ ನಂದು ಏನಪ್ಪಾ ಅಂತಂದ್ರೆ, ವಿಡಿಯೋ ನೋಡ್ತೀರಾ, ವಿಡಿಯೋದಲ್ಲಿ ನಾನು ಹೇಳಿರುವಂಥದ್ದು ಅರ್ಥ ಆದ್ರೆ ಒಂದು ಲೈಕ್ ಕೊಡಿ. ಅರ್ಥ ಆಗ್ಲಿಲ್ಲಪ್ಪ ಪರವಾಗಿಲ್ಲ, ಒಂದು ಡಿಸ್ಲೈಕ್ ಕೊಡಿ. ಅರ್ಥ ಆದ್ರೆ ಲೈಕ್ ಕೊಡಬೇಕು, ಅರ್ಥ ಆಗದಿದ್ರೆ ಡಿಸ್ಲೈಕ್ ಕೊಡಬೇಕು. ಎರಡರಲ್ಲಿ ಒಂದನ್ನ ನೀವು ಮರಿದೇ ಕೊಡಬೇಕು. ಆಯ್ತಾ. ಇದರಿಂದ ಎಷ್ಟು ಜನರಿಗೆ ನಾನು ಹೇಳಿರ್ತೋ ಅರ್ಥ ಆಗ್ತಾ ಇದೆ, ಎಷ್ಟು ಜನರಿಗೆ ಅರ್ಥ ಆಗ್ತಾ ಇಲ್ಲ ಅನ್ನುವಂಥ ಕ್ಲಿಯರ್ ಐಡಿಯಾ ನನಗೆ ಸಿಗುತ್ತೆ. ಸೊ ಈ ಒಂದು ಹೆಲ್ಪ್ ಅನ್ನ ಮಾಡಿ. ಆಯ್ತಾ. ಈಗ ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರೋಣ. ಟಾಪಿಕ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಏನು ಈ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಂದ್ರೆ, ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನನಗೆ ನನ್ನ ಮಾಸ್ ನೋಡಬೇಕು ಅಥವಾ ನಾನೆಷ್ಟು kg ಇದ್ದೇನೆ ನೋಡಬೇಕು ಅಂತ ನನಗೆ ಮನಸ್ಸಾಯ್ತು ಅಂತ ಇಟ್ಕೊಳ್ಳಿ. ನಾನು ಈಗಿನ ಜಮಾನ ಅಲ್ವಾ, ಹೈಟೆಕ್ ಫುಲ್ ಹೈಫೈ. ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ, ಅಮೆಝಾನ್ನಿಂದ 2 ಮಷಿನ್ಗಳನ್ನು ಆರ್ಡರ್ ಮಾಡ್ತೇನೆ. ಆಯ್ತಾ. 2 ಮಷಿನ್ಗಳನ್ನು ಆರ್ಡರ್ ಮಾಡ್ತೇನೆ. ಒಂದಕ್ಕೆ ಮಷಿನ್ ನಂಬರ್ 1 ಅಂತ ಕರೆಯೋಣ, ಇನ್ನೊಂದಕ್ಕೆ ಮಷಿನ್ ನಂಬರ್ 2 ಅಂತ ಕರೆಯೋಣ. ಆಯ್ತಾ. 2 ಮಷಿನ್ ಬರುತ್ತೆ. ಮೊದಲನೇ ಮಷಿನ್ ಅನ್ನು ಅನ್ಬಾಕ್ಸ್ ಮಾಡಿದೆ. ಮಷಿನ್ ಮೇಲೆ ನಾನು ನಿಂತ್ಕೊಂಡೆ. ನಾನು 50.0 kg ಇದ್ದೀನಿ ಅಂತ ಆ ಮಷಿನ್ ಹೇಳ್ತು. 50.0 kg ಇದ್ದೀನಿ ಅಂತ ಆ ಮಷಿನ್ ಹೇಳ್ತು. ಅದಾದ್ಮೇಲೆ ಇನ್ನೊಂದು ಬಾಕ್ಸ್ ಅನ್ನು ಅನ್ಬಾಕ್ಸ್ ಮಾಡಿದೆ. ಇನ್ನೊಂದು ಮಷಿನ್ ಅನ್ನು ಅನ್ಬಾಕ್ಸ್ ಮಾಡಿದೆ. ಆ ಮಷಿನ್ ಮೇಲೆ ನಿಂತ್ಕೊಂಡೆ. ಆ ಮಷಿನ್ ಎಷ್ಟು ಹೇಳ್ತು ಗೊತ್ತೇನು? 50.0000 kg ಇದ್ದೀನಿ ನಾನು ಅಂತ ಹೇಳ್ತು. ಸೊ ಈಗ ನೋಡಿ, ಈ ಮಷೀನು ನಾನು 50 kg ಇದ್ದೇನೆ ಅಂತಾನೆ ಹೇಳ್ತು. ಈ ಮಷಿನ್ ಕೂಡ ನಾನು 50 kg ಇದ್ದೇನೆ ಅಂತಾನೆ ಹೇಳ್ತು. ಆದ್ರೆ ಈ 2 ಮಷಿನ್ಗಳಲ್ಲಿ ಜಾಸ್ತಿ ಆಕ್ಯುರೇಟ್ ಆಗಿರುವಂತ ಮಷಿನ್ ಯಾವುದು? ಆಬ್ವಿಯಸ್ಲಿ ಈ ಮಷಿನ್. ಹೌದಾ. ಯಾಕಂದ್ರೆ ಈ ಮಷಿನ್ ಜಾಸ್ತಿ ಆಕ್ಯುರೇಟ್ ಆಗಿರುವಂತ ರಿಸಲ್ಟ್ಗಳನ್ನ ಕೊಡುವಂತ ಸಾಮರ್ಥ್ಯವನ್ನ ಹೊಂದಿದೆ. ಹೌದಾ. ಎಷ್ಟು kg ಇದೆ ಅನ್ನೋದನ್ನ ಈ ಮಷಿನ್ ಹೇಳೋದಕ್ಕಿಂತ ಈ ಮಷಿನ್ ಇನ್ನ ಜಾಸ್ತಿ ಆಕ್ಯುರೇಟ್ ಆಗಿ ಹೇಳುತ್ತೆ. ಹೌದಾ. ಫಾರ್ ಎಕ್ಸಾಂಪಲ್, ಇವತ್ತು ನಾನು 50 kg ಇದ್ದೇನೆ. ಇವತ್ತು ನಾನು ಏನ್ ಮಾಡಿದೆ, ರಾತ್ರಿ ಚೆನ್ನಾಗಿ ಊಟ ಮಾಡಿದೆ ಅಂತ ಇಟ್ಕೊಳ್ಳಿ. ಸೊ ನಾಳೆ ನನ್ನ ಮಾಸ್ 50.001 kg ಆಯ್ತು ಅಂತ ಇಟ್ಕೊಳ್ಳಿ. 50.001 kg ಇದೆ ನನ್ನ ಮಾಸ್. ಆವಾಗ ನಾನು ಹೋಗಿ ಈ ಮಷಿನ್ ಮೇಲೆ ನಿಂತ್ಕೊಂಡ್ರೆ, ಮಷಿನ್ 1 ಮೇಲೆ ನಿಂತ್ಕೊಂಡ್ರೆ, ಈ ಮಷಿನ್ ಆವಾಗ್ಲೂ ಕೂಡ 50.0 kg ಅಂತಾನೆ ತೋರಿಸುತ್ತೆ. ಬಟ್ ಈ ಮಷಿನ್ ಮೇಲೆ ನಿಂತ್ಕೊಂಡ್ರೆ, ಈ ಮಷಿನ್ ಒಂದು ಸ್ವಲ್ಪ ಜಾಸ್ತಿ ಆಕ್ಯುರೇಟ್ ಆಗಿದೆ ಅಲ್ವಾ. ಈ ಮಷಿನ್ ಮೇಲೆ ನಿಂತ್ಕೊಂಡ್ರೆ ಅದು 50.0010 kg ಅಂತ ತೋರಿಸುತ್ತೆ. ಯಾಕೆ? ಈ ಮಷಿನ್ ಜಾಸ್ತಿ ಆಕ್ಯುರೇಟ್ ಆಗಿದೆ. ನನ್ನ ಮಾಸ್ ನಲ್ಲಿ ಆಗುವಂತ ಚಿಕ್ಕ ಬದಲಾವಣೆಗಳನ್ನು ಕೂಡ ಈ ಮಷಿನ್ ಡಿಟೆಕ್ಟ್ ಮಾಡುವಂತ ಸಾಮರ್ಥ್ಯವನ್ನ ಹೊಂದಿದೆ. ಹೌದಾ. ಸೊ ಇದನ್ನೇ ಇನ್ನೊಂದು ಲೆಕ್ಕದಲ್ಲಿ ಹೇಳಬೇಕಪ್ಪ ನಂಗೆ ಅಂತಂದ್ರೆ, ಮೊದಲನೇ ಮಷಿನ್ ಇದೆಯಲ್ವಾ, ಇದು ಬರೇ 3 ಸಿಗ್ನಿಫಿಕೆಂಟ್ ಫಿಗರ್ಗಳಲ್ಲಿ ರೀಡಿಂಗ್ ಅನ್ನ ಕೊಡುವ ಸಾಮರ್ಥ್ಯವನ್ನ ಹೊಂದಿದೆ ಅಂತ ಹೇಳ್ತೇನೆ. ಯಾಕೆ? 3 ಸಿಗ್ನಿಫಿಕೆಂಟ್ ಫಿಗರ್ಗಳ ಮೇಲೆ, ಹೆಚ್ಚಂದ್ರೆ 3 ಸಿಗ್ನಿಫಿಕೆಂಟ್ ಫಿಗರ್ಗಳ ಮೇಲೆ ನಮ್ಮ ಮೊದಲನೇ ಮಷಿನ್ ರೀಡಿಂಗ್ ಅನ್ನ ಕೊಡಬಹುದು. ಆದ್ರೆ 2ನೇ ಮಷಿನ್ ನೋಡಿ ಜಾಸ್ತಿ ಆಕ್ಯುರೇಟ್ ಆಗಿದೆ. ಇದು ಹೆಚ್ಚಂದ್ರೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಗಳ ಮೇಲೆ ಕೊಡಬಹುದು? 1 2 3 4 5 6. ಈ 2ನೇ ಮಷಿನ್ ಇದೆಯಲ್ವಾ, ಇದು 6 ಸಿಗ್ನಿಫಿಕೆಂಟ್ ಫಿಗರ್ಗಳ ಮೇಲೆ ನಮ್ಗೆ ರೀಡಿಂಗ್ ಅನ್ನ ಕೊಡಬಹುದು. ಈಗ ಅರ್ಥ ಆಯ್ತಾ? ಒಂದು ರಫ್ ಐಡಿಯಾ ಬಂತ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದ್ರೆ ಏನು ಅಂತ. ಈಗ ಏನ್ ಮಾಡ್ತಾರಪ್ಪ ಅವ್ರು ನಿಮ್ಮ ಎಕ್ಸಾಮ್ ನಲ್ಲಿ ಅಂತಂದ್ರೆ, ನಿಮ್ ಇಂಟರ್ನಲ್ ಟೆಸ್ಟ್ ಇರಬಹುದು, ಅಥವಾ ನಿಮ್ಗೆ ಆನ್ಯುವಲ್ ಎಕ್ಸಾಮ್ ಎಲ್ಲ ಆಗುತ್ತೆ ಅದ್ರಲ್ಲಿ ಇರಬಹುದು, ಅಥವಾ ನಿಮ್ಮ CET ನಲ್ಲಿ ಇರಬಹುದು. ಅವ್ರು ಏನ್ ಕೇಳ್ತಾರಪ್ಪ ಅಂತಂದ್ರೆ, ಯಾವುದೋ ಒಂದು ನಂಬರ್ ಅನ್ನು ಕೊಟ್ಟು ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ ಅಂತ ಕೇಳ್ತಾರೆ ಅಷ್ಟೇ. ಸೊ ಅಷ್ಟು ಈಸಿ ಇಲ್ಲ ಅದು. ಒಂದಿಷ್ಟು ರೂಲ್ಗಳನ್ನ ನಾವು ತಿಳ್ಕೋಬೇಕು. ಆ ರೂಲ್ಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅನ್ನೋದನ್ನ ನಾವು ಆರಾಮವಾಗಿ ಹೇಳ್ಬಹುದು. ಆಯ್ತಾ. ಆ ರೂಲ್ಗಳು ಯಾವುದು ಅನ್ನೋದನ್ನ ಈಗೀಗ ನೋಡ್ತಾ ಹೋಗೋಣ. ಈ ಹಿಂದಿನ ವಿಡಿಯೋದಲ್ಲೆಲ್ಲ ನಾನು ಏನ್ ಮಾಡಿದ್ದೆ, ಮೊದಲು ಎಷ್ಟು ಥಿಯರಿ ಹೇಳಬೇಕು ಆ ಥಿಯರಿಯನ್ನೆಲ್ಲ ಹೇಳಿ ಆಮೇಲೆ ಕ್ವೆಶ್ಚನ್ ಅನ್ನ ಮಾಡಿಸಿದ್ದೆ. ಬಟ್ ಈ ವಿಡಿಯೋದಲ್ಲಿ
ಥಿಯರಿಯನ್ನ ಹೇಳ್ತಾ ಹೇಳ್ತಾ ಜೊತೆಗೆ ಕ್ವಶನ್ಗಳನ್ನು ಕೂಡ ಮಾಡಿಸ್ತಾ ಹೋಗ್ತೇನೆ. ಯಾಕಂದ್ರೆ ಈ ಟಾಪಿಕ್ ಆ ತರ ಇದೆ, ಥಿಯರಿ ಹೇಳ್ತಾ ಅದ್ರ ಜೊತೆಗೆ ಕ್ವಶನ್ ಅನ್ನ ಮಾಡಿಸಲಿಲ್ಲ ಅಂತಂದ್ರೆ ಅರ್ಥನೇ ಆಗೋದಿಲ್ಲ. ಆಯ್ತಾ? ಸೊ ಆ ರೂಲ್ಗಳು ಯಾವುದು ಅನ್ನೋದನ್ನ ಒಂದ್ಸಲ ನೋಡ್ಬಿಡೋಣ. ಮೊದಲನೇ ರೂಲ್ಸ್ ಏನ್ ಹೇಳುತ್ತೆ ನೋಡಿ, ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್ಸ್. ನಾನ್ ಝೀರೋ ಡಿಜಿಟ್ ಅಂತಂದ್ರೆ ಝೀರೋ ಬಿಟ್ ಬೇರೆ ಎಲ್ಲ ಡಿಜಿಟ್ ಇದಾವೋ, ಬೇರೆ ಎಲ್ಲ ಏನೇನು ಡಿಜಿಟ್ ಇದಾವೋ ಅವೆಲ್ಲ ಸಿಗ್ನಿಫಿಕೆಂಟ್ ಅಂತ. ಸಿಗ್ನಿಫಿಕೆಂಟ್ ಅಂತಂದ್ರೆ ಅವನ್ನ ನಾವು ಕೌಂಟ್ ಮಾಡಬೇಕು ಅಂತ. ಈಗ ಇಲ್ಲಿ ನೋಡಿ 1947 ಒಂದು ಸಂಖ್ಯೆ ಇದೆ. ಈ ಸಂಖ್ಯೆಯಲ್ಲಿ ಇದು ಝೀರೋನಾ? ಅಲ್ಲ, ನಾನ್ ಝೀರೋ. ಹೌದಾ? ಎಲ್ಲ ಡಿಜಿಟ್ಗಳು ಏನಿದಾವೆ ನಾನ್ ಝೀರೋ ಡಿಜಿಟ್ಗಳಾಗಿದ್ದಾವೆ. ಸೊ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? 1, 2, 3, 4. 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ. ಸೊ 4 ಅಂತ ಬರೀರಿ. 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು. ಇದ್ರಲ್ಲಿ ನೋಡಿ ಯಾವ್ದಾದ್ರು ಝೀರೋ ಕಾಣ್ತಿದಾವ? ಇಲ್ಲ. ಝೀರೋ ಅಲ್ಲದೆ ಇರೋ ಡಿಜಿಟ್ಗಳೆಲ್ಲ ಏನು? ಸಿಗ್ನಿಫಿಕೆಂಟ್ ಡಿಜಿಟ್ಗಳು. ಸೊ ಎಲ್ಲವನ್ನ ಲೆಕ್ಕ ಮಾಡಿ. 1, 2, 3, 4, 5, 6, 7. 7 ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಇದಾವೆ. ಓಕೆನಾ? ಅದೇ ರೀತಿ ಎರಡನೇ ರೂಲ್ ಏನ್ ಹೇಳತ್ತಪ್ಪ ಅಂತಂದ್ರೆ, ಝೀರೋಸ್ ಬಿಟ್ವೀನ್ ಸಿಗ್ನಿಫಿಕೆಂಟ್ಸ್ ಅಂದ್ರೆ ಸಿಗ್ನಿಫಿಕೆಂಟ್ ಫಿಗರ್ಗಳ ಮಧ್ಯೆ ಇರುವ ಝೀರೋಗಳು ಕೂಡ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತಾರೆ. ಓಕೆನಾ? ಈಗ ಇಲ್ಲಿ ನೋಡಿ, 1 ಸಿಗ್ನಿಫಿಕೆಂಟ್ ಫಿಗರಾ? ಹೌದು. ಈ 1, ಇಲ್ಲಿರೋ 1, ಇಲ್ಲಿರೋ 1, ಈ ಎರಡು 1ಗಳು ಏನು? ಸಿಗ್ನಿಫಿಕೆಂಟ್ ಫಿಗರ್ಗಳು. ಯಾಕೆ? ನಾನ್ ಝೀರೋ ಡಿಜಿಟ್ಗಳೆಲ್ಲ ಏನು? ಸಿಗ್ನಿಫಿಕೆಂಟ್ ಫಿಗರ್ಗಳೇ. ಸೊ ಇದು ಕೂಡ ಸಿಗ್ನಿಫಿಕೆಂಟ್ ಫಿಗರ್, ಇದು ಕೂಡ ಸಿಗ್ನಿಫಿಕೆಂಟ್ ಫಿಗರ್. ಇವುಗಳ ಮಧ್ಯೆ ಬರುವಂತ ಝೀರೋಗಳು ಕೂಡ ಏನಾಗುತ್ತೆ? ಸಿಗ್ನಿಫಿಕೆಂಟ್ ಫಿಗರ್ಸೇ ಆಗತ್ತೆ. ಓಕೆನಾ? ಸಿಗ್ನಿಫಿಕೆಂಟ್ ಫಿಗರ್ಗಳ ಮಧ್ಯೆ ಇರುವ ಝೀರೋಗಳು ಕೂಡ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು? 1, 2, 3, 4. 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು. ಇಲ್ಲಿ ಎಷ್ಟಿದ್ದಂಗಾಯ್ತು? ಇದು ಸಿಗ್ನಿಫಿಕೆಂಟ್, ಇದು ಸಿಗ್ನಿಫಿಕೆಂಟ್. ಸೊ ಇವುಗಳ ಮಧ್ಯೆ ಇರುವಂತ ಝೀರೋ ಕೂಡ ಸಿಗ್ನಿಫಿಕೆಂಟ್. ಸೊ ಇಲ್ಲಿರುವ ಎಷ್ಟಿದ್ದಂಗಾಯ್ತು? 1, 2, 3. 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು. ಮೂರನೇ ರೂಲ್ ನೋಡಿ, ಸ್ಟಾರ್ಟಿಂಗ್ ಝೀರೋಸ್ ಆರ್ ನೆವರ್ ಸಿಗ್ನಿಫಿಕೆಂಟ್. ಒಂದ್ ನಂಬರ್ ಇದೆ, ಅದರಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಏನೇನ್ ಝೀರೋಗಳು ಬರ್ತಾವೋ ಅವು ಸಿಗ್ನಿಫಿಕೆಂಟ್ ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ಸೊ ಇದು ನೋಡಿ, ಒಂದೇ ಎಕ್ಸಾಂಪಲ್ ನೋಡಿ, 0, 0, 0, 0, 25 ಅಂತ ಇದೆ. ಸೊ ಏನಾಯ್ತು? ಸ್ಟಾರ್ಟಿಂಗ್ ಬರೋ ಝೀರೋಗಳೇನು? ನೆವರ್ ಸಿಗ್ನಿಫಿಕೆಂಟ್. ಸೊ ಈ 4 ಝೀರೋಗಳನ್ನ ಕೌಂಟ್ ಮಾಡೋ ಹಾಗೆ ಇಲ್ಲ. ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು? ಇದರಲ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು. ಸ್ಟಾರ್ಟಿಂಗ್ ಇರೋವು ನೆವರ್ ಸಿಗ್ನಿಫಿಕೆಂಟ್, ಸಿಗ್ನಿಫಿಕೆಂಟ್ ಅಲ್ವಾ? ಅದಾದ್ಮೇಲೆ ಎಷ್ಟಿದೆ? 1, 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನೋಡಿ, ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ? ಇವ್ರು ಏನ್ ಹೇಳ್ತಾರೆ? ಸ್ಟಾರ್ಟಿಂಗ್ ಝೀರೋಗಳು ಸಿಗ್ನಿಫಿಕೆಂಟ್ ಅಲ್ಲ ಅಂತ. ಸೊ ನಮ್ಮ ನಂಬರ್ ಸ್ಟಾರ್ಟ್ ಆಗೋದು ಎಲ್ಲಿಂದ? ಇಲ್ಲಿಂದ. ಇಲ್ಲಿಂದ ನಮ್ಮ ನಂಬರ್ ಸ್ಟಾರ್ಟ್ ಆಗುತ್ತೆ. ಹೌದಾ? ಅದಕ್ಕಿಂತ ಮೊದಲು ಯಾವ್ಯಾವ ಝೀರೋಗಳು ಬಂದಿದಾವೋ ಅವು ಯಾವುದು ಕೂಡ ಸಿಗ್ನಿಫಿಕೆಂಟ್ ಅಲ್ಲ. ಸೊ ಈ 2 ಝೀರೋಗಳನ್ನ ನಾವು ಕೌಂಟ್ ಮಾಡೋ ಹಾಗಿಲ್ಲ. ಹಾಗಂತ ಈ ಝೀರೋವನ್ನು ನಾವು ಕೌಂಟ್ ಮಾಡಬಹುದಾ? ಹೌದು, ಮಾಡಲೇಬೇಕು. ಯಾಕಂದ್ರೆ 2 ಸಿಗ್ನಿಫಿಕೆಂಟ್ ಫಿಗರ್ಗಳ ಮಧ್ಯೆ ಬರುವಂತ ಝೀರೋ ಇದಾಗಿದೆ. ಸೊ ಈ ಝೀರೋವನ್ನ ನಾವು ಕೌಂಟ್ ಮಾಡಬೇಕು. ಯಾಕಂದ್ರೆ 2 ಸಿಗ್ನಿಫಿಕೆಂಟ್ ಡಿಜಿಟ್ಗಳ ಮಧ್ಯೆ ಬಂದಿದೆ. ಈ 2 ಝೀರೋಗಳನ್ನ ನಾವು ಕೌಂಟ್ ಮಾಡಬಾರ್ದು. ಯಾಕಂದ್ರೆ ಈ 2 ಝೀರೋಗಳು ಸ್ಟಾರ್ಟಿಂಗ್ ನಲ್ಲಿ ಬಂದಿವೆ. ಆಯ್ತಾ? ಸೊ ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು? 1, 2, 3. 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು. ನೆಕ್ಸ್ಟ್ ಕ್ವಶನ್ ನೋಡಿ, ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ? ಸ್ಟಾರ್ಟಿಂಗ್ ನಲ್ಲಿ ಬಂದಿರೋದು ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲ. ಸೊ ಈ 0 ಸ್ಟಾರ್ಟಿಂಗ್ ನಲ್ಲಿ ಬಂದ 0 ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲ. ಸೊ ಈ 0 ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲ. ಈ 0 ಈ ಡಿಜಿಟ್ಗಳನ್ನ ನಾವು ಸಿಗ್ನಿಫಿಕೆಂಟ್ ಫಿಗರ್ಗಳಂತ ಕನ್ಸಿಡರ್ ಮಾಡಬಹುದು. ಯಾಕಂದ್ರೆ ಎಲ್ಲವೂ ಕೂಡ ನಾನ್ ಝೀರೋ ಡಿಜಿಟ್ಗಳು. ಸೊ ಎಷ್ಟಿದ್ದಂಗಾಯ್ತು? 1, 2, 3, 4. 4 ಡಿಜಿಟ್ಸ್ ಇದ್ದಂಗಾಯ್ತು. ನೆಕ್ಸ್ಟ್ ರೂಲ್ ನೋಡಿ, ಎಂಡಿಂಗ್ ಝೀರೋಸ್ ಬಂದಾಗ ಏನು ಮಾಡಬೇಕು ಅಂತ ನೋಡೋಣ. ಸ್ಟಾರ್ಟಿಂಗ್ ಝೀರೋಸ್ ಬಂದಾಗ ಏನು ಮಾಡಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಈಗ ಎಂಡಿಂಗ್ ಝೀರೋಸ್ ಬಂದಾಗ ಏನು ಮಾಡಬೇಕು ಅಂತ ನೋಡೋಣ. ಎಂಡಿಂಗ್ ಝೀರೋಸ್ ನಲ್ಲಿ 2 ಕೇಸ್ ಬರ್ತವೆ. ಒಂದು ಬಿಫೋರ್ ಡೆಸಿಮಲ್, ಇನ್ನೊಂದು ಆಫ್ಟರ್ ಡೆಸಿಮಲ್. ಯಾವ್ದಾದ್ರು ಒಂದು ಸಂಖ್ಯೆ ಇದೆ ಅಂತ ಇಟ್ಕೊಳ್ಳಿ. 373.5.83 ಇದಾವೆ ಅಂತ ಇಟ್ಕೊಳ್ಳಿ. ಈ 83 ಇದೆಯಲ್ವಾ, ಇದು ಡೆಸಿಮಲ್ ನ ನಂತರ ಬಂದಿರೋದು. ಹೌದಾ? ಇದು ಡೆಸಿಮಲ್ ಪಾಯಿಂಟ್ ಅಂತಾರೆ ಇದಕ್ಕೆ. ಅದು ದಶಮಾಂಶ ಬಿಂದು ಡೆಸಿಮಲ್ ಅಂತಂದ್ರೆ. ಆಯ್ತಾ? ಡೆಸಿಮಲ್ ನ ನಂತರ ಬಂದಾಗ ಏನ್ ಮಾಡಬೇಕು? ಕೆಳಗೆ ಬರ್ದಿದ್ದಾನೆ. ಡೆಸಿಮಲ್ ಕಿಂತ ಮೊದಲು 0 ಬಂದಾಗ ಏನ್ ಮಾಡಬೇಕು? ಮೇಲ್ಗಡೆ ಬರ್ದಿದ್ದಾನೆ. ಬಿಫೋರ್ ಡೆಸಿಮಲ್ ಅಂತ ಬರ್ದಿದ್ದಾನೆ. ಆಯ್ತಾ? ಸೊ ಅದನ್ನ ನೋಡ್ತಾ ಹೋಗೋಣ. ಡೆಸಿಮಲ್ ಕಿಂತ ಮೊದಲೇ 0 ಬಂದಾಗ ಏನ್ ಮಾಡಬೇಕು ಅಂತ. ಈಗ ಇಲ್ಲಿ ನೋಡಿ, 30,000 ಅನ್ನೋ ಒಂದು ನಂಬರ್ ಇದೆ. ಹೌದಾ? ಇಲ್ಲಿ ಡೆಸಿಮಲ್ ಇಲ್ಲ ಅಂತಂದ್ರೆ ಏನರ್ಥ? ಇಲ್ಲಿ ಡೆಸಿಮಲ್ ಇದ್ರೆ ಎಲ್ಲಿ ಬರ್ಬೇಕು? ಇಲ್ಲಿ ಇರ್ಬೇಕಾಯ್ತು. ಹೌದಾ? ಈಗ ಇದ್ರಲ್ಲಿ ಡೆಸಿಮಲ್ ಇಲ್ಲ ಅಂತಂದ್ರೆ ಯಾವ ಸಂಖ್ಯೆ ಬಂದಿದೆಯಲ್ವಾ ಇವೆಲ್ಲ ಡೆಸಿಮಲ್ ಗಿಂತ ಮೊದ್ಲೇನೆ ಬಂದಿದೆ ಅಂತ ಅರ್ಥ. ಒಪ್ಕೋತೀರಾ? ಸೊ ಈ 30,000 ಏನಿದೆ ಡೆಸಿಮಲ್ ಗಿಂತ ಮೊದಲೇ ಬಂದಿದೆ, ಬಿಫೋರ್ ಡೆಸಿಮಲ್ ಇದು. ಹೌದಾ? ಈಗ ನೋಡಿ, ಈಗ ಈ ಡೆಸಿಮಲ್ ಗಿಂತ ಮೊದಲು ಬಂದಿರೋ ಝೀರೋಗಳು ತಾನೇ ಇವೆಲ್ಲ ಝೀರೋಗಳು ಡೆಸಿಮಲ್ ಗಿಂತ ಮೊದಲೇ ಬಂದಿರೋ ಝೀರೋಗಳು. ಇವೇನು ನಾನ್ ಸಿಗ್ನಿಫಿಕೆಂಟ್ ಆಗಿರ್ತವೆ. ಸೊ ಈ ಯಾವ ಝೀರೋಗಳನ್ನು ಕೂಡ ಕೌಂಟ್ ಮಾಡುವ ಹಾಗೆ ಇಲ್ಲ. ಆಯ್ತಾ? ಸೊ ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು?
ಒಂದೇ ಒಂದು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗೆ ಆಯ್ತು. ಯಾವುದು? 3. ಹೌದಾ? ಈ 3 ಅನ್ನುವಂಥದ್ದು ಈ ಸಂಖ್ಯೆಯಲ್ಲಿರುವಂತಹ ಒಂದೇ ಒಂದು ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಆನ್ಸರ್ ಇಸ್ 1. ಎರಡನೇದು ನೋಡಿ ಏನಿದೆ, 05800 ಅಂತ ಇದೆ. ಈ ಎಲ್ಲ ಝೀರೋಗಳು ಕೂಡ ಡೆಸಿಮಲ್ಗಿಂತ ಮೊದಲೇ ಬಂದಿರೋದೆ. ಹೌದಾ? ಡೆಸಿಮಲ್ ಇದ್ರೆ ಇಲ್ಲಿರುತ್ತೆ, ಡೆಸಿಮಲ್ಗಿಂತ ಮೊದಲೇ ಬಂದಿದೆ. ಹೌದಾ? ಇಲ್ಲಿ ಡೆಸಿಮಲ್ ಇಲ್ಲ, ಈ ವಿಷಯ ಬಿಟ್ಟುಬಿಡಿ. ಈಗ ಡೆಸಿಮಲ್ಗಿಂತ ಮೊದಲೇ ಬಂದಿರೋ ಸಂಖ್ಯೆ ಈ 0, ಈ 2 ಝೀರೋಗಳು ಏನು ಬಂದಂಗಾಯ್ತು, ಡೆಸಿಮಲ್ಗಿಂತ ಮೊದಲೇ ಇರೋ ಝೀರೋಗಳು ಇದ್ದಂಗಾಯ್ತು. ಸೊ ಈ 2 ಝೀರೋಗಳೇನು ನಾಟ್ ಸಿಗ್ನಿಫಿಕೆಂಟ್. ಆಯ್ತಾ? ಸೊ ಇದು ಸಿಗ್ನಿಫಿಕೆಂಟ್, ಇದು ಸಿಗ್ನಿಫಿಕೆಂಟ್. ಈ 0 ಸಿಗ್ನಿಫಿಕೆಂಟ್ ಹೌದಾ ಅಲ್ವೋ? ಈ 0 ಸಿಗ್ನಿಫಿಕೆಂಟ್ ಅಲ್ಲ. ಯಾಕೆ? ಸ್ಟಾರ್ಟಿಂಗ್ ಝೀರೋಸ್. ಹೌದಾ? ಸ್ಟಾರ್ಟಿಂಗ್ ಬಂದಿರುವಂತ ಝೀರೋ ಇದು. ಇದೇನು ಯಾವತ್ತಿದ್ರು ನಾಟ್ ಸಿಗ್ನಿಫಿಕೆಂಟ್. ಸೊ ಇದು ಸಿಗ್ನಿಫಿಕೆಂಟ್ ಅಲ್ಲ, ಇದು ಸಿಗ್ನಿಫಿಕೆಂಟ್, ಇದು ಸಿಗ್ನಿಫಿಕೆಂಟ್, ಇವಲ್ಲ. ಆಯ್ತಾ? ಸೊ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು? 2 ಇದ್ದಂಗಾಯ್ತು. ಸೊ ಇದರಲ್ಲಿರೋ ಸಿಗ್ನಿಫಿಕೆಂಟ್ ಫಿಗರ್ಗಳ ಸಂಖ್ಯೆ 2. ಈಗ ಆಫ್ಟರ್ ಡೆಸಿಮಲ್ ಪಾಯಿಂಟ್ ನ ನಂತರ ಬರುವಂತ ಝೀರೋಗಳ ಬಗ್ಗೆ ನೋಡೋಣ. ಆಯ್ತಾ? ಈಗ ಇಲ್ಲಿ ನೋಡಿ 5.000 ಅಂತ ಇದೆ. ಈ ಡೆಸಿಮಲ್ಗಳ ನಂತರ 0 ಬಂದ್ರೆ ನಾವು ಸಿಗ್ನಿಫಿಕೆಂಟ್ ಅಂತ ಅರ್ಥ. ಸೊ ಇಲ್ಲಿರುವಂತಹ ಸಿಗ್ನಿಫಿಕೆಂಟ್ ಫಿಗರ್ಗಳ ಸಂಖ್ಯೆ ಎಷ್ಟಾದಂಗಾಯ್ತು? 1. ಇದಂತೂ ನಾನ್ ಝೀರೋ. ಹೌದಾ? ಇದನ್ನು ಕೌಂಟ್ ಮಾಡಲೇಬೇಕು. ಸೊ ಇದಾಯ್ತು 1, 2, 3, 4. ಒಟ್ಟ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು. ಸೊ ಅದನ್ನ ಬರ್ದೆ. ಈಗ ನೋಡಿ ನೆಕ್ಸ್ಟ್ ಆಪ್ಷನ್ ನೋಡಿ, 08.00 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು? ಇವೆರಡೇನು ಡೆಸಿಮಲ್ನ ನಂತರ ಬರುವಂತಹ ಝೀರೋಗಳು. ಸೊ ಅದು ಸಿಗ್ನಿಫಿಕೆಂಟ್. ಈ 8 0 ಅಲ್ಲ, ನಾನ್ ಝೀರೋ ಡಿಜಿಟ್. ಸೊ ಇದು ಕೂಡ ಸಿಗ್ನಿಫಿಕೆಂಟ್. ಬಟ್ ಈ 0 ಸಿಗ್ನಿಫಿಕೆಂಟಾ? ಅಲ್ಲ. ಯಾಕೆ? ಸ್ಟಾರ್ಟಿಂಗ್ ನಲ್ಲಿ ಬಂದಿರೋ 0 ಅದು. ಸೊ ಇದನ್ನ ಬಿಟ್ಟು ಉಳಿದವೆಲ್ಲ ಡಿಜಿಟ್ಗಳು ಸಿಗ್ನಿಫಿಕೆಂಟ್ ಇದಾವೆ. ಎಷ್ಟಿದ್ದಂಗಾಯ್ತು? 1, 2, 3 ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಇಲ್ಲಿದ್ದಂಗಾಯ್ತು. ನೆಕ್ಸ್ಟ್ ಕ್ವಶನ್ ನೋಡಿ, ತುಂಬಾ ಚೆನ್ನಾಗಿದೆ ಇದು. ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಒಳ್ಳೆ ಕ್ವಶನ್ ಇದು. ಆಯ್ತಾ? 5000.000000 ಅಂತ ಇದೆ. ಈಗ ಇದರಲ್ಲಿ ಯಾವ ಝೀರೋಗಳು ಸಿಗ್ನಿಫಿಕೆಂಟ್, ಯಾವುದಲ್ಲ ಅನ್ನೋದನ್ನ ನೋಡೋಣ. ಈ ಎಲ್ಲ ಝೀರೋಗಳಿದಾವಲ್ವಾ, ಇದು ಪಾಯಿಂಟ್ ನ ನಂತರ ಬಂದಿದೆ, ಡೆಸಿಮಲ್ ಪಾಯಿಂಟ್ ನ ನಂತರ ಬಂದಿದೆ. ಸೊ ಎಲ್ಲ ಝೀರೋಗಳು ಸಿಗ್ನಿಫಿಕೆಂಟ್. ಹೌದಾ? ಈ 5 ನಾನ್ ಝೀರೋ ಡಿಜಿಟ್. ಸೊ ಇದು ಕೂಡ ಸಿಗ್ನಿಫಿಕೆಂಟ್. ಇಲ್ಲಿ ಮಧ್ಯದಲ್ಲಿ 3 ಝೀರೋಗಳು ಬಂದಿದ್ದಾವಲ್ವಾ, ಇವು ಸಿಗ್ನಿಫಿಕೆಂಟ್ ಹೌದಾ ಅಲ್ವಾ? ಈ 3 ಝೀರೋಗಳು ಈಗ ನೋಡಿ ಡೆಸಿಮಲ್ ಪಾಯಿಂಟ್ಗಿಂತ ಮೊದಲೇ ಬಂದಿದೆ ಈ 3 ಝೀರೋಗಳು. ಹೌದಾ? ಸೊ ಆ ಲೆಕ್ಕದಲ್ಲಿ ಸಿಗ್ನಿಫಿಕೆಂಟ್ ಆಗಬಾರದಿತ್ತು. ಆದ್ರೆ ನಮ್ಮ ರೂಲ್ ನಂಬರ್ 2 ಏನ್ ಹೇಳುತ್ತೆ, ಸಿಗ್ನಿಫಿಕೆಂಟ್ ಫಿಗರ್ಗಳ ಮಧ್ಯೆ ಇರುವಂತಹ ಝೀರೋಗಳು ಕೂಡ ಸಿಗ್ನಿಫಿಕೆಂಟ್ ಅಂತ. ಈ ಎಲ್ಲ ಝೀರೋಗಳೇನು ಸಿಗ್ನಿಫಿಕೆಂಟ್, ಈ 5 ಕೂಡ ಸಿಗ್ನಿಫಿಕೆಂಟ್. ಸೊ ಈ 3 ಝೀರೋಗಳು ಏನಾದಂಗಾಯ್ತು, ಸಿಗ್ನಿಫಿಕೆಂಟ್ ಫಿಗರ್ಗಳ ಮಧ್ಯೆ ಬಂದಂಗಾಯ್ತು. ಸೊ ಈ 3 ಝೀರೋಗಳು ಕೂಡ ಸಿಗ್ನಿಫಿಕೆಂಟ್. ಅಂದ್ರೆ ಇದರಲ್ಲಿ ಎಷ್ಟೆಲ್ಲ ಝೀರೋಗಳನ್ನ ನಾನು ಬರ್ದಿದ್ದೀನಲ್ವಾ, ಇದರಲ್ಲಿ ಎಷ್ಟೆಲ್ಲ ಡಿಜಿಟ್ಗಳನ್ನ ನಾನು ಬರ್ದಿದ್ದೀನಲ್ವಾ, ಈ ಎಲ್ಲವೂ ಕೂಡ ಸಿಗ್ನಿಫಿಕೆಂಟ್ ಡಿಜಿಟ್ಗಳೇ. ಸೊ ಎಷ್ಟಿದ್ದಂಗಾಯ್ತು ನೋಡಿ, 1, 2, 3, 4, 5, 6, 7, 8, 9, 10 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು. ಇದಾದ್ಮೇಲೆ ಮತ್ತೆ 2 ರೂಲ್ ಇದಾವೆ, ಬರ್ದ್ಬಿಟ್ಟಿದ್ದೇನೆ. ಸೊ ಅದನ್ನ ನಿಮ್ಗೆ ಅರ್ಥ ಮಾಡಿಸ್ಬಿಡ್ತೇನೆ. ಆಯ್ತಾ? 5ನೇ ರೂಲ್ ಏನ್ ಹೇಳತ್ತಪ್ಪ ಅಂತಂದ್ರೆ, ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ಸ್ ಆರ್ ನಾಟ್ ಸಿಗ್ನಿಫಿಕೆಂಟ್ ಅಂತ ಹೇಳುತ್ತೆ. ಈಗ ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ ಅಂದ್ರೇನು ನಿಮ್ಗೆ ಗೊತ್ತಿಲ್ಲ, ನನಗೆ ಗೊತ್ತು. ಸೊ ಈಗ ನೋಡಿ, ಇಲ್ಲಿ 2 ಎಕ್ಸಾಂಪಲ್ ಬರ್ದಿಟ್ಟಿದ್ದೇನೆ. 2 ಎಕ್ಸಾಂಪಲ್ ನಲ್ಲಿ ಏನ್ ಬರ್ದಿದ್ದಾನೆ, ಮೊದಲನೇ ಎಕ್ಸಾಂಪಲ್ ನಲ್ಲಿ 6.2 × 10³ ಅಂತ ಬರ್ದಿದ್ದಾನೆ. ಇಲ್ಲಿ 10³ ಅಂತ ಬಂದಿದೆ. ಹೌದಾ? ಅದೇ ರೀತಿ ಎರಡನೇ ಇದ್ರಲ್ಲಿ ನೋಡಿ 1018 ಅಂತ ಬಂದಿದೆ. ಸೊ ಇಲ್ಲಿ 10³ ನಾಟ್ ಸಿಗ್ನಿಫಿಕೆಂಟ್, ಇಲ್ಲಿ 1018 ನಾಟ್ ಸಿಗ್ನಿಫಿಕೆಂಟ್. ಅಂದ್ರೆ ಈಗ ಮೊದಲನೇದ್ರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ ಅಂತ ಅವ್ರು ಕೇಳಿದ್ರೆ 10³ ನಾಟ್ ಸಿಗ್ನಿಫಿಕೆಂಟ್. ಹೌದಾ? ಸೊ ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೋ ಅದನ್ನ ಬರ್ದ್ರೆ ಆಯ್ತು. ಇಲ್ಲಿ ಎಷ್ಟಿದೆ, 6.2 ನಲ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ, ಇದೊಂದು. ಹೌದಾ? ಸೊ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು. ನೆಕ್ಸ್ಟ್ ನೋಡಿ 50.0 × 1018. ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ ಅನ್ನ ನಾವು ಇಗ್ನೋರ್ ಮಾಡಬೇಕು. ಹೌದಾ? ಇದು ನಾಟ್ ಸಿಗ್ನಿಫಿಕೆಂಟ್. ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ, 3 ಇದಾವೆ. ಹೌದಾ? ಯಾಕಂದ್ರೆ ಇದು ಪಾಯಿಂಟ್ ನ ನಂತರ, ಡೆಸಿಮಲ್ ಪಾಯಿಂಟ್ ನ ನಂತರ ಬಂದದ್ದು. ಸೊ ಇದು ಸಿಗ್ನಿಫಿಕೆಂಟ್ ಆಯ್ತು. 5 ಅನ್ನುವಂಥದ್ದು ನಾನ್ ಝೀರೋ ಡಿಜಿಟ್. ಸೊ 5 ಕೂಡ ಸಿಗ್ನಿಫಿಕೆಂಟ್ ಆಯ್ತು. 2 ಸಿಗ್ನಿಫಿಕೆಂಟ್ ಡಿಜಿಟ್ ಗಳ ನಡುವೆ ಬಂದಿರುವಂತ ಈ 0 ಇದು ಕೂಡ ಸಿಗ್ನಿಫಿಕೆಂಟ್ ಆಯ್ತು. ಸೊ 3 ಡಿಜಿಟ್ಗಳು ಕೂಡ ಸಿಗ್ನಿಫಿಕೆಂಟ್ ಫಿಗರ್ಸ್ ಆದಂಗಾಯ್ತು. ಸೊ ಎಷ್ಟಿದಾವೆ ಇಲ್ಲಿ, 3 ಇದಾವೆ. ಓಕೆನಾ? ಈ 1018 ಅನ್ನ ಕನ್ಸಿಡರ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ನೋಡಿ, ಕಾನ್ಸ್ಟೆಂಟ್ಸ್ ಹ್ಯಾವ್ ಇನ್ಫೈನೈಟ್ ಸಿಗ್ನಿಫಿಕೆನ್ಸ್. ಕಾನ್ಸ್ಟೆಂಟ್ಸ್ ಅಂತಂದ್ರೆ ಫಿಕ್ಸ್ ಆಗಿರುವಂತ ನಂಬರ್ಗಳು. ಈಗ ನೋಡಿ ಪೈನ ವ್ಯಾಲ್ಯೂ ಎಷ್ಟಿರುತ್ತೆ, 3.14 ಸಮಥಿಂಗ್ ಬರ್ತಾ ಹೋಗುತ್ತೆ. ಹೌದಾ? ಸೊ ಪೈನ ವ್ಯಾಲ್ಯೂ 3.14 ಅದು ಫಿಕ್ಸ್ ಅದು. ಹೌದಾ? ಸೊ ಆ ತರದ ಫಿಕ್ಸ್ಡ್ ವ್ಯಾಲ್ಯೂಗಳಿದ್ದಾಗ ಅವುಗಳಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ ಅಂತ ಕೇಳಿದ್ರೆ ನಾವು ಇನ್ಫಿನಿಟಿ ಅಂತ ಹೇಳಬೇಕು.
ಎಷ್ಟಿರ್ತವೆ ಲೆಕ್ಕ ಮಾಡೋದಕ್ಕಾಗಲ್ಲ, ಹೇಳೋದಕ್ಕಾಗೋದಿಲ್ಲ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್, ನೀರಿನ ವಕ್ರೀಭವನ ಸೂಚ್ಯಂಕ ಕೇಳಿದ್ರು ಅಂತ ಇಟ್ಕೊಳ್ಳಿ, ಮ್ಯೂ ಡಬ್ಲ್ಯೂ ಕೇಳಿದ್ರು ಅಂತ ಇಟ್ಕೊಳ್ಳಿ ಆಯ್ತಾ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ನಿಮ್ಗೆ ಗೊತ್ತಲ್ವಾ ಇದ್ರ ರಿಫ್ರಾಕ್ಟಿವ್ ಇಂಡೆಕ್ಸ್, ಇದ್ರಲ್ಲಿ ಕಲ್ತಿರ್ತೀರಾ 10th ಅಲ್ಲಿ, ಹೌದಾ. 10th ವಕ್ರೀಭವನ ಸೂಚ್ಯಂಕ ಕಲ್ತಿರ್ತೀರಾ, ಇಂಗ್ಲಿಷ್ ಮೀಡಿಯಂನವರು ರಿಫ್ರಾಕ್ಟಿವ್ ಇಂಡೆಕ್ಸ್ ಕಲ್ತಿರ್ತೀರಾ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಎಷ್ಟಿರುತ್ತೆ ನನಗೆ ಗೊತ್ತು, ತುಂಬಾ ಜನಕ್ಕೆ ನೆನಪಿರಲ್ಲ ಅಂತ, 1.33 ಇರುತ್ತೆ. ನನಗೂ ಗೊತ್ತಿಲ್ಲ ಎಕ್ಸಾಕ್ಟ್ಲಿ, ನಾನು ಓದಿದ್ ನನಗೆ ಈಗ ನೆನಪು ಬರ್ತಾ ಇದೆ ಆಯ್ತಾ. 1.33 ಅಂತ ಇಟ್ಕೊಳ್ಳಿ, ಅದು ಎಷ್ಟೋ ಇರಲಿ, ಬಟ್ ಅದೊಂದು ಫಿಕ್ಸ್ ವ್ಯಾಲ್ಯೂ, ಹೌದು ತಾನೆ, ಕಾನ್ಸ್ಟೆಂಟ್ ವ್ಯಾಲ್ಯೂ ತಾನೆ. ಸೊ ಅಲ್ಲಿರುವಂತ ಸಿಗ್ನಿಫಿಕೆಂಟ್ ಫಿಗರ್ಗಳು ಕೂಡ ಎಷ್ಟು, ಇನ್ಫೈನೈಟ್, ಹೌದಾ, ಇನ್ಫೈನೈಟ್ ಸಿಗ್ನಿಫಿಕೆಂಟ್ ಫಿಗರ್ಗಳು ಇರ್ತವೆ. ಸೊ ಈಗ ಯಾವ್ದಾದ್ರು ಒಂದು ಸಂಖ್ಯೆ ಕೊಟ್ರೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಗಳು ಇದಾವೆ ಅನ್ನೋದನ್ನ ನೀವು ಆರಾಮವಾಗಿ ಹೇಳುವಷ್ಟು ಶಕ್ತಿಯನ್ನ ಬೆಳೆಸ್ಕೊಂಡಿದ್ರ. ಈಗ ಒಂದಿಷ್ಟನ ನಿಮ್ಗೆ ಹೋಮ್ವರ್ಕಿಗೆ ಕೊಡ್ತಾ ಇದ್ದೇನೆ, ಸೊ ವಿಡಿಯೋ ಪಾಸ್ ಮಾಡಿಕೊಂಡು ಅದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಗಳು ಇದಾವೆ ಅನ್ನೋದನ್ನ ಕಂಡುಹಿಡಿರಿ ಆಯ್ತಾ. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಗೆ ಅಲ್ಲಿ ಆನ್ಸರ್ ಕೂಡ ಡಿಸ್ಪ್ಲೇ ಆಗುತ್ತೆ. ನಿಮ್ಗೆ ಹೋಮ್ವರ್ಕಿಗೆ ಕೊಟ್ಟಿರುವಂತ ಪ್ರಶ್ನೆಗಳು ಈಗ ಬೋರ್ಡ್ ಮೇಲೆ ಇದಾವೆ, ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ ಅಂತ ನೀವು ಹೇಳಬೇಕು. ವಿಡಿಯೋ ಪಾಸ್ ಮಾಡಿಕೊಂಡು ಒಂದು ನೋಟ್ ಬುಕ್ ನಲ್ಲಿ ಇದರಲ್ಲಿ ಎಷ್ಟೆಷ್ಟು ಸಿಗ್ನಿಫಿಕೆಂಟ್ ಫಿಗರ್ಗಳು ಇರ್ತವೆ ಅನ್ನೋದನ್ನ ಬರ್ದಿಡಿ. 3, 2, 1 ಅಂದ ತಕ್ಷಣ ನಾನು ಇದಕ್ಕೆ ಆನ್ಸರ್ ಅನ್ನ ಡಿಸ್ಪ್ಲೇ ಮಾಡ್ತೇನೆ, ಓಕೆನಾ. 3, 2, 1. ಐ ಹೋಪ್ ನಿಮ್ಗೆಲ್ಲ ಕರೆಕ್ಟ್ ಆಗಿರೋ ಆನ್ಸರ್ ಬಂದಿರುತ್ತೆ. ಒಂದ್ ವೇಳೆ ನಾನೇ ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮ್ಮ ಮುಂದಿನ ಕೆಲಸ ಈ ರೌಂಡ್ ಆಫ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋದು ಆಯ್ತಾ. ಒಂದು ಎಕ್ಸಾಂಪಲ್, ಈ ರೌಂಡ್ ಆಫ್ ಮಾಡೋದಂತಂದ್ರೆ ಏನು, ಅಂದಾಜ್ ಬೆಲೆಗೆ ಹೇಳೋದು. ಅಂದ್ರೆ ಈ ತರದ ಸಿಚುವೇಶನ್ ಎಲ್ಲೂ ಇರಲ್ಲ, ಬಟ್ ನೀವು ಈ ತರದ ಸಿಚುವೇಶನ್ ಅನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಆಯ್ತಾ. ನಿಮ್ಮ ಹತ್ರ ನೀವೊಂದು ಅಂಗಡಿಗೆ ಹೋದ್ರಿ, ಅಂಗಡಿಯಲ್ಲಿ 2.2 ರೂಪೀಸ್ಗೆ ಒಂದು ಚಾಕ್ಲೇಟ್ ಇದೆ ಅಂತ ಇಟ್ಕೊಳ್ಳಿ. ನೀವು 2 ರೂಪಾಯಿ ಕೊಟ್ರಿ, ಅಂಗಡಿ ಅವನಿಗೆ 2 ರೂಪಾಯಿ ಕೊಟ್ರಿ, ಓಕೆ ಅಂತ ಅವ್ನು ತಗೋತಾನೆ, ಹೌದಾ. ಬಟ್ ಅದೇ ಚಾಕ್ಲೇಟ್ಗೆ ಸಪೋಸ್ ಬೇರೆ ಚಾಕ್ಲೇಟ್ ಅಂತ ಇಟ್ಕೊಳ್ಳಿ, ಆ ಚಾಕ್ಲೇಟ್ನ ಬೆಲೆ 2.8 ರೂಪೀಸ್ ಇದೆ. ನೀವು ಈಗ 2 ರೂಪಾಯಿ ಕೊಡೋದಕ್ಕೆ ಹೋದ್ರೆ ಅಂಗಡಿಯವನು ನೋಡಪ್ಪ 2 ರೂಪಾಯಿಗೆಲ್ಲ ಈ ಚಾಕ್ಲೇಟ್ ಬರಲ್ಲ ಅಂತ ನಾನು, ಹೌದಾ. ಯಾಕಂದ್ರೆ 2.2 ಅನ್ನ 1 ಡಿಜಿಟ್ಗೆ ನಾವು ಅಂದಾಜಿಸೋದಾದ್ರೆ 2 ಅಂತ ಹೇಳಬಹುದು, ಹೌದಾ. ಬಟ್ 2.8 ಅನ್ನ ಅಂದಾಜಿಸೋದಾದ್ರೆ 2 ಅಂತ ಹೇಳೋದಕ್ಕಾಗತ್ತಾ, ಇಲ್ಲ 3 ಅಂತ ಹೇಳ್ಬೇಕು, ಹೌದಾ. ಇವೆಲ್ಲ ನಿಮ್ ಕಾಮನ್ ಸೆನ್ಸ್ ಅಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ, ರೈಟ್. ಸೊ 3 ರೂಪಾಯಿ ಕೊಟ್ಟರೆ ಅವ್ನು ತಗೋತಾನೆ, ಹೌದಾ. 3 ರೂಪಾಯಿಗೆ ನಿಮ್ಗೆ ಚಾಕ್ಲೇಟ್ ಅನ್ನ ಕೊಡ್ತಾನೆ. ಯಾಕಂದ್ರೆ 2.2 ಅನ್ನ ಅಂದಾಜಿಸೋದಾದ್ರೆ, ರೌಂಡ್ ಆಫ್ ಮಾಡೋದಾದ್ರೆ, 1 ಡಿಜಿಟ್ಗೆ ರೌಂಡ್ ಆಫ್ ಮಾಡೋದಾದ್ರೆ ನಾವು 2 ಅಂತ ಹೇಳ್ಬೋದು. ಅದೇ ರೀತಿ 2.8 ಅನ್ನ 1 ಡಿಜಿಟ್ಗೆ ರೌಂಡ್ ಆಫ್ ಮಾಡೋದಾದ್ರೆ ನಾವು 3 ಅಂತ ಹೇಳ್ತೀವಿ. ಇಲ್ಲಿ ಒಂದು ಚಿಕ್ಕ ರೂಲ್ ಅನ್ನ ನಾವು ಅಪ್ಲೈ ಮಾಡ್ಕೊಂಡಿದೀವಿ, ಹೌದಾ. ಸಪೋಸ್ ನಮಗೆ 1 ಡಿಜಿಟ್ಗೆ ರೌಂಡ್ ಆಫ್ ಮಾಡಬೇಕು ಅಥವಾ ಒಂದು ಸಿಗ್ನಿಫಿಕೆಂಟ್ ಫಿಗರ್ಗೆ ರೌಂಡ್ ಆಫ್ ಮಾಡಬೇಕು ಅಂತ ಇದ್ರೆ ನಾವು ಅದರ ಮುಂದಿನ ಡಿಜಿಟ್ ಅನ್ನ ನೋಡ್ತೇವೆ. ಸಪೋಸ್ ನಮ್ಗೆ ಇಲ್ಲಿವರೆಗೆ 2ರವರೆಗೆ ಅಷ್ಟೇ, ಅಂದ್ರೆ ಇಲ್ಲಿವರೆಗೆ ಅಷ್ಟೇ, 1 ಡಿಜಿಟ್ ವರೆಗೆ ಅಷ್ಟೇ ರೌಂಡ್ ಆಫ್ ಮಾಡಬೇಕು ಅಂತ ಇದ್ರೆ ನಾವು ಅದರ ಮುಂದಿನ ಡಿಜಿಟ್ ಅನ್ನ ನೋಡ್ತೇವೆ. ಆ ಮುಂದಿನ ಡಿಜಿಟ್ ಅನ್ನೋದು 5ಕ್ಕಿಂತ ಕಡಿಮೆ ಇದ್ರೆ ನಾವು ಆ ಡಿಜಿಟ್ ಅದರ ಅಂದ್ರೆ ನಮ್ಗೆ ಯಾವ ಡಿಜಿಟ್ಗೆ ರೌಂಡ್ ಆಫ್ ಮಾಡಬೇಕಾಗಿತ್ತು ಅದನ್ನ ಇದ್ದಕ್ಕಿದ್ದಾಗ ಇಡ್ತೇವೆ, ರೈಟ್. ಇಲ್ಲಿ ನೋಡಿ, ನಮ್ಗೆ ಇಲ್ಲಿವರೆಗೆ ರೌಂಡ್ ಆಫ್ ಮಾಡಬೇಕಾಗಿತ್ತು, ಇದರ ಮುಂದಿನ ಡಿಜಿಟ್ 5ಕ್ಕಿಂತ ಕಡಿಮೆ ಇದೆ, ಸೊ 2ಅನ್ನ 2ಕ್ಕೆ ಇದ್ದಕ್ಕಿದ್ದಾಗೆ ಇಟ್ಟಿದ್ದೇನೆ, ಹೌದಾ. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ನಮಗೆ 1 ಡಿಜಿಟ್ಗೆ ರೌಂಡ್ ಆಫ್ ಮಾಡಬೇಕು ಅಂತ ಇದ್ದಾಗ ನಾನು ಅದರ ಮುಂದಿನ ಡಿಜಿಟ್ ನೋಡ್ತೇನೆ, ಈ ಡಿಜಿಟ್ ಅನ್ನ ನೋಡ್ತೇನೆ, ಇದು 5ಕ್ಕಿಂತ ಜಾಸ್ತಿ ಇದೆ. ಸೊ ನಾನು ಏನ್ ಮಾಡ್ತೇನೆ, ನಮ್ಗೆ ಯಾವ ಡಿಜಿಟ್ ಅನ್ನ ರೌಂಡ್ ಆಫ್ ಮಾಡಬೇಕಾಗಿತ್ತು, ಎಲ್ಲಿವರೆಗೆ ರೌಂಡ್ ಆಫ್ ಮಾಡಬೇಕಾಗಿತ್ತೋ ಅದಕ್ಕೆ ಒಂದನ್ನು ಸೇರಿಸಿ ಬರ್ದಿದ್ದೇನೆ, ಹೌದಾ. 2 ಇರೋದನ್ನ ನಾನು 3 ಅಂತ ಬರ್ಕೊಂಡಿದ್ದೇನೆ. ಈಗ ರೌಂಡ್ ಆಫ್ ಮಾಡೋದಂತಂದ್ರೆ ಒಂದು ಐಡಿಯಾ ನಿಮಗೆ ಬಂದಿರುತ್ತೆ. ಬರೀ ಇಷ್ಟೇ ಅಲ್ಲ, ಇನ್ನೂ ಕೆಲವು ರೂಲ್ಗಳಿದಾವೆ, ಆ ಎಲ್ಲ ರೂಲ್ಗಳನ್ನ ನಾವು ತಿಳ್ಕೊಳ್ಳೋಣ ಆಯ್ತಾ. ಜಾಸ್ತಿ ನೆನ್ಪಿಟ್ಕೊಳ್ಳೋದು, ಜಾಸ್ತಿ ಕಷ್ಟಪಡುವಂಥದ್ದು ಏನೂ ಇಲ್ಲ, ಈಸಿ ಟಾಪಿಕ್, ಎಲ್ರಿಗೂ ಅರ್ಥ ಆಗುತ್ತೆ, ಎಲ್ರಿಗೂ ನಾನು ಅರ್ಥ ಮಾಡಿಸ್ತೇನೆ ಆಯ್ತಾ. ಈಗ ಇಲ್ಲಿ ನೋಡಿ, ಈಗ ಕ್ವಶನ್ ನಲ್ಲಿ ಏನ್ ಕೇಳ್ತಾ ಇದಾರಪ್ಪ ಅಂತಂದ್ರೆ ರೌಂಡ್ ಆಫ್ ಟು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಆನ್ಸರ್ ನಲ್ಲಿ ಎಷ್ಟು ಬರಬೇಕು, 3 ಸಿಗ್ನಿಫಿಕೆಂಟ್ ಬರೋ ರೀತಿಯಲ್ಲಿ ನಾವು ರೌಂಡ್ ಆಫ್ ಅನ್ನ ಮಾಡಬೇಕು. ಅಂದ್ರೆ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಂದ್ರೆ 3 ಬರೋ ರೀತಿಯಲ್ಲಿ 3 ಸಂಖ್ಯೆಗಳಿಗೆ ನಾವೇನ್ ಮಾಡಬೇಕು, ರೌಂಡ್ ಆಫ್ ಮಾಡಬೇಕು. ಈ ತರ ಬಂದು ಕೊಟ್ಟಿದ್ದಾರೆ, ನಮ್ಗೆ ಇಲ್ಲಿವರೆಗೆ ರೌಂಡ್ ಆಫ್ ಮಾಡ್ಬೇಕು, ಹೌದಾ. ಸೊ ನಾವೇನ್ ಮಾಡ್ತೀವಿ, ಅದರ ಮುಂದಿನ ಸಂಖ್ಯೆಯನ್ನ ನೋಡ್ತೀವಿ. ಎಷ್ಟಿದೆ, 2 ಇದೆ. 2 ಅನ್ನುವಂಥದ್ದು 5ಕ್ಕಿಂತ ಕಡಿಮೆ ಇರುವಂತ ಸಂಖ್ಯೆ, ಹೌದಾ. ಸೊ ನಾ ಇದನ್ನ 14.4 ಅಂತಾನೆ ಬರ್ದೆ. ನೋಡಿ, 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಬಂದಂಗಾಯ್ತು. 3 ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ರೌಂಡ್ ಆಫ್ ಮಾಡಿದ ಹಾಗಾಯ್ತು. ನೆಕ್ಸ್ಟ್ ನೋಡಿ, 14.46 ಅಂತ ಇದೆ. ನಮಗೆ 3 ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ರೌಂಡ್ ಆಫ್ ಮಾಡಬೇಕು. ನಾನು ಅದ್ರ ಮುಂದಿನ ಸಂಖ್ಯೆಯನ್ನ ನೋಡ್ತೇನೆ, 6 ಇದೆ, ಅಂದ್ರೆ 5ಕ್ಕಿಂತ ಜಾಸ್ತಿ ಇದೆ. 5ಕ್ಕಿಂತ ಜಾಸ್ತಿ ಇದೆ ಅಂದಮೇಲೆ ನಾನು ಏನ್ ಮಾಡ್ಬೇಕಾಯ್ತು, 14.4 ಇತ್ತು ತಾನೆ, ಈ ಲಾಸ್ಟ್ ಡಿಜಿಟ್ ಅನ್ನ ಒಂದು ಎಕ್ಸ್ಟ್ರಾ ಇನ್ಕ್ರೀಸ್ ಮಾಡಬೇಕಾಯ್ತು. ಸೊ 14.5 ಮಾಡ್ಕೋಬೇಕಾಯ್ತು,
ಗೊತ್ತಾಯ್ತಲ್ವಾ? ಈ 2 ರೂಲ್ಗಳಂತೂ ನಿಮಗೆ ಕರೆಕ್ಟಾಗಿ ಅರ್ಥ ಆಗಿರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಅನ್ನು ನೋಡೋಣ. 3 ಡಿಜಿಟಿಗೆ ರೌಂಡ್ ಆಫ್ ಮಾಡಬೇಕು. ಅವಾಗ ನಾವೇನ್ ಮಾಡ್ತೀವಿ, ಅದರ ಮುಂದಿನ ಡಿಜಿಟ್ ಅನ್ನ ನೋಡ್ತೀವಿ. ಸಪೋಸ್ ಅದು 5ಕ್ಕಿಂತ ಕಡಿಮೆ ಇದ್ರೆ ಇದ್ದಕ್ಕಿದ್ದಾಗೆ ಬರ್ಕೋತೀವಿ, ಅದು 5ಕ್ಕಿಂತ ಜಾಸ್ತಿ ಇದ್ರೆ ಒಂದು ಹೆಚ್ಚು ಮಾಡಿ ಬರ್ಕೋತೀವಿ. ಆದ್ರೆ ಇಲ್ಲೇನಿದೆ, ಎಕ್ಸಾಕ್ಟ್ 5 ಇದೆಯಲ್ಲಪ್ಪ, ಈಗೇನು ಮಾಡೋದು? ಈ 5ನ ನಂತರ ಬೇರೆ ಯಾವ್ದಾದ್ರು ಇದೆಯಾ ನೋಡಿ. 5ನ ನಂತರ ಬೇರೆ ಯಾವ್ದಾದ್ರು ಸಂಖ್ಯೆ ಇದೆಯಾ? ಹೌದು, 1 ಅನ್ನುವಂಥ ಸಂಖ್ಯೆ ಇದೆ. 5 ನಂತರ ಇರೋ ಸಂಖ್ಯೆ 0 ಬಿಟ್ಟು ಬೇರೆ ಯಾವುದೇ ಡಿಜಿಟ್ ಆಗಿದ್ರೂ ಕೂಡ, ಇಲ್ಲಿ ನೋಡಿ 0 ಇಲ್ಲ, ಬೇರೆ 1 ಇದೆ. ಹೌದಾ? 0 ಬಿಟ್ಟು ಬೇರೆ ಯಾವುದೇ ಡಿಜಿಟ್ ಆಗಿದ್ರೂ ಕೂಡ ಈ ಡಿಜಿಟ್ ಅನ್ನ ಇನ್ಕ್ರೀಸ್ ಮಾಡಿ ಬರಿಬೇಕು. ಓಕೆನಾ? ಸೊ ಇಲ್ಲೇನಾಗುತ್ತೆ, 14.5 ಆಗುತ್ತೆ. ಅದರ ಮುಂದಿನ ಎಕ್ಸಾಂಪಲ್ ನೋಡಿ, 14.450 ಅಂತ ಕೊಟ್ಟಿದ್ದಾರೆ. ನಾವು 3 ಡಿಜಿಟಿಗೆ ರೌಂಡ್ ಆಫ್ ಮಾಡಬೇಕು. 3 ಡಿಜಿಟಿಗೆ ರೌಂಡ್ ಆಫ್ ಮಾಡಬೇಕು ಅಂತಂದ್ರೆ ಅದರ ಮುಂದಿನ ಡಿಜಿಟ್ ಅನ್ನ ನೋಡಬೇಕು. ಸೊ 5 ಇದೆ. 5 ಬಂದಾಗ ನಾವೇನು ಮಾಡಬೇಕು, ಅದರ ಮುಂದಿನ ಡಿಜಿಟ್ ಅನ್ನ ನೋಡ್ತೇವೆ. ಅದು 0 ಅಲ್ಲದೆ ಇದ್ರೆ ಇದನ್ನ ಇನ್ಕ್ರೀಸ್ ಮಾಡಿ ಬರೀತೇವೆ. ಹೌದಾ? ಬಟ್ ಇದರ ಮುಂದಿನ ಡಿಜಿಟ್ 0 ಬಂದಿದೆ. ಈಗೇನು ಮಾಡಬೇಕು? ಇಲ್ಲ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಹೀಗಿರ್ಬೇಕಾದ್ರೆ ನೀವು ಈ ಸಂಖ್ಯೆ ಇದೆಯಲ್ವಾ, ಲಾಸ್ಟ್ ನಾವು ಎಲ್ಲಿವರೆಗೆ ರೌಂಡ್ ಆಫ್ ಮಾಡಬೇಕು ಅಲ್ಲಿವರೆಗಿನ ಲಾಸ್ಟ್ ಡಿಜಿಟ್ ಇದನ್ನ ನೋಡ್ಕೋಬೇಕು. ಇದು ಈವನ್ ನಂಬರ್ ಆಗಿದ್ರೆ ಅಥವಾ ಸಮ ಸಂಖ್ಯೆ ಆಗಿದ್ರೆ ನಾವು ಅದನ್ನ ಇದ್ದಕ್ಕಿದ್ದಾಗೆ ಇಡ್ತೀವಿ, 14.4 ಅಂತಾನೆ ಇಡ್ತೀವಿ. ಓಕೆನಾ? ಸಪೋಸ್ ಈ ಸಂಖ್ಯೆ ಎಲ್ಲಿವರೆಗೆ ರೌಂಡ್ ಆಫ್ ಮಾಡಬೇಕು ಅಲ್ಲಿನ ಲಾಸ್ಟ್ ಡಿಜಿಟ್ ಆಡ್ ನಂಬರ್ ಆಗಿದ್ರೆ ಅಥವಾ ಬೆಸ ಸಂಖ್ಯೆ ಆಗಿದ್ರೆ ಆವಾಗ ಏನ್ ಮಾಡ್ತೀವಪ್ಪ ಅಂದ್ರೆ ಈ ಲಾಸ್ಟ್ ಡಿಜಿಟ್ ಅನ್ನ ಇನ್ಕ್ರೀಸ್ ಮಾಡಿ ಬರಿತೀವಿ. ಅಂದ್ರೆ ಇಲ್ಲಿ ಕೂಡ 14.4 ಅಂತ ಬರಿತೇವೆ. ಏನಣ್ಣ ಎಡಿಷನ್ ಸಬ್ಟ್ರಾಕ್ಷನ್ ಅಂತ ಹೆಡ್ಡಿಂಗ್ ಹಾಕ್ಬಿಟ್ಟಿದ್ಯಾ? ಕೂಡೋದು ಕಳಿಯೋದು ಹೇಳ್ಕೊಡ್ತೀಯಾ? ಹೌದಪ್ಪ, ನಿಮ್ಗೆ ಕೂಡೋದು ಕಳಿಯೋದನ್ನ ಹೇಳ್ಕೊಡ್ತೇನೆ. ಆದ್ರೆ ನೀವು ಇಷ್ಟು ದಿನ ಮ್ಯಾಥ್ಸ್ ಅಲ್ಲಿ ಕೂಡೋದು ಕಳಿಯೋದು ಮಾಡ್ತಿದ್ರಿ, ಇಲ್ಲೂ ಮ್ಯಾಥ್ಸೇ ಮಾಡೋದೆ. ಆದ್ರೆ ಫಿಸಿಕ್ಸ್ ನಲ್ಲಿ ಆನ್ಸರ್ ಅನ್ನ ಯಾವ ರೀತಿ ಇಡ್ತಾರೆ ಅನ್ನೋದನ್ನ ಹೇಳ್ಕೊಡ್ಬೇಕು ನನಗೆ, ಅಷ್ಟೇ. ಆಯ್ತಾ? 2 ಬರ್ದಿದ್ದೇನೆ ಇಲ್ಲಿ, ಎರಡು ಸಂಖ್ಯೆಗಳನ್ನು ಕೊಟ್ಟಿದ್ದೇನೆ. ಇದನ್ನ ನೀವು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ಏನು ಬರುತ್ತೆ? ಆಬ್ವಿಯಸ್ಲಿ 4ಕ್ಕೆ 4, 2 3 5 ಪಾಯಿಂಟು ಇಲ್ಲಿ 2. ಹೌದಾ? 2.54 ಅನ್ನೋದು ಬರುತ್ತೆ. ಬಟ್ ಈ ರೀತಿ ಲೆಕ್ಕಗಳನ್ನ ನೀವು ಫಿಸಿಕ್ಸ್ ನಲ್ಲಿ ಮಾಡಿದಾಗ ಫೈನಲ್ ಆನ್ಸರ್ನ ಯಾವ ರೀತಿ ಇಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ನೋಡಿ, ಕಡಿಮೆ ಡೆಸಿಮಲ್ ಇರೋದು ಯಾವುದಕ್ಕೆ? ಇದಕ್ಕೆ ತಾನೆ. ಒಂದೇ ಡೆಸಿಮಲ್ ಇದೆ ಇದಕ್ಕೆ 2 ಡೆಸಿಮಲ್ ಇದೆ. ಡೆಸಿಮಲ್ ನಂತರ 2 ಸಂಖ್ಯೆ ಬಂದಿದ್ದಾವೆ. ಇದರಲ್ಲಿ ಡೆಸಿಮಲ್ ನಂತರ ಬರೀ ಒಂದೇ ಸಂಖ್ಯೆ ಬಂದಿದೆ. ಸೊ ಫೈನಲ್ ಆನ್ಸರ್ ನಲ್ಲಿ ಕೂಡ ನೀವು ಡೆಸಿಮಲ್ ನಂತರ ಒಂದೇ ಸಂಖ್ಯೆ ಬರೋ ರೀತಿಲಿ ಇಡಬೇಕು. ಓಕೆನಾ? ಸೊ 2.54 ಅನ್ನ ನಾವು ಯಾವ ರೀತಿ ಬರಿಬಹುದು? ಒಂದೇ ಡೆಸಿಮಲ್ ಸಂಖ್ಯೆ ಬರೋ ರೀತಿಲಿ ಬರಿಬೇಕು ಅಂತಂದ್ರೆ 2.5 ಅಂತ ಬರಿಬೇಕಾಗತ್ತೆ. ಹೌದಾ? ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡೋಣವಾ? ಆಯ್ತಾ? ಸೊ ಇವನ್ನೆಲ್ಲ ಆ್ಯಡ್ ಮಾಡ್ಬೇಕು ನಾವು. 0.578 ಪ್ಲಸ್ 0.01 ಪ್ಲಸ್ 0.34. ಓಕೆ, ಆನ್ಸರ್ ನಮಗೆ 0.928 ಅಂತ ಬಂದಿದೆ. ಓಕೆನಾ? 0.928 ಅಂತ ಬಂದಿದೆ. ಈಗ ನಾವು ಏನು ಮಾಡಬೇಕು ನೋಡಿ, ಕಡಿಮೆ ಇದೆ. ಇದು ಮ್ಯಾಥ್ಸ್ ಇಷ್ಟು ಮಾಡಿದ್ ಕರೆಕ್ಟ್ ಉಂಟು, ತಪ್ಪು ಅಂತ ಹೇಳ್ತಿಲ್ಲ. ಆದ್ರೆ ಫಿಸಿಕ್ಸ್ ನಲ್ಲಿ ಆನ್ಸರ್ನ ಯಾವ ರೀತಿಯಲ್ಲಿ ಇಡುವ ಪದ್ಧತಿ ಇದೆ ಅಂತಂದ್ರೆ ನೋಡಿ, ಕಡಿಮೆ ಡೆಸಿಮಲ್ ಇದಕ್ಕಿರೋದಲ್ಲಿ ಇಲ್ಲಿ. ಹೌದಾ? ಇಲ್ಲಿ ಮತ್ತೆ ಇಲ್ಲಿ 2 ಕಡೆಗೆ ಏನಿದೆ, ಡೆಸಿಮಲ್ ನಂತರ 2 ಸಂಖ್ಯೆಗಳು ಬಂದಿದ್ದಾವೆ. ರೈಟ್? ಸೊ ಡೆಸಿಮಲ್ ನಂತರ 2 ಡಿಜಿಟ್ ಬರೋ ರೀತಿಯಲ್ಲಿ ನಾವು ಆನ್ಸರ್ನ ಇಡಬೇಕು. ಸೊ 0.928 ಅಂತ ಬಂದಿದೆ. ಸೊ ನಾವು ಇಲ್ಲಿವರೆಗೆ ರೌಂಡ್ ಆಫ್ ಮಾಡ್ಬೇಕು. ಹೌದಾ? ಅದರ ನಂತರ ಬಂದಿರೋದು 8 5ಕ್ಕಿಂತ ಜಾಸ್ತಿ. ಸೊ 0.93 ಅನ್ನುವಂಥದ್ದು ನಮ್ಮ ಆನ್ಸರ್ ಆಗುತ್ತೆ. ಓಕೆನಾ? ಸೊ ಇವೆಲ್ಲ ನಿಮ್ಗೆ ಅರ್ಥ ಆಯ್ತು. ಲಾಸ್ಟಿಗೆ ಮಾಡೋದು ರೌಂಡ್ ಆಫ್ ಅಷ್ಟೇನೆ. ಆಯ್ತಾ? ಎಷ್ಟು ಸಂಖ್ಯೆಗೆ ರೌಂಡ್ ಆಫ್ ಮಾಡಬೇಕು ಅಂತ ಇಲ್ಲಿ ಗೊತ್ತಾಗತ್ತೆ ನಮಗೆ. ಡೆಸಿಮಲ್ ನಂತರ ಯಾವ್ದು ಕಡಿಮೆ ಡಿಜಿಟ್ ಇದೆಯೋ ಅದನ್ನ ಮಾಡಿದ್ರೆ ಆಯ್ತು. ಪ್ಲಸ್ ಮಾಡಬೇಕಾದ್ರೆ, ಮೈನಸ್ ಮಾಡಬೇಕಾದ್ರೆ ಲಾಸ್ಟ್ ಫೈನಲ್ ಆನ್ಸರ್ನ ಯಾವ ರೀತಿ ಇಡಬೇಕು ಅಂತ ನೀವು ನೋಡಿದ್ರಿ. ಫಿಸಿಕ್ಸ್ ಅಲ್ಲಿ ಅದ್ರ ರೂಲ್ಸು, ನೀವು ಅದನ್ನ ಫಾಲೋ ಮಾಡ್ತೀರಾ, ಏನು ಮುಂದೆಲ್ಲ ಅದೇ ರೀತಿ ಫಾಲೋ ಮಾಡ್ತೀರಾ. ಆಯ್ತಾ? ಅದೇ ಹಾಗೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ, ಡಿವಿಷನ್ ಮಾಡಿದಾಗ ಫೈನಲ್ ಆನ್ಸರ್ನ ಯಾವ ರೀತಿ ಇಡಬೇಕು ಈಗ ನೋಡೋಣ. ಆಯ್ತಾ? ಸೊ ಎಕ್ಸಾಂಪಲ್ ಒಂದು ಸ್ವಲ್ಪ ಬರ್ಕೊಂಡಿದ್ದೇನೆ. ಮೊದಲು ಏನು ಮಾಡಬೇಕು, ನಾರ್ಮಲ್ ಆಗಿ ಹೆಂಗೆ ಮಲ್ಟಿಪ್ಲೈ ಮಾಡ್ತಿದ್ರು ಹಂಗೆ ಮಲ್ಟಿಪ್ಲೈ ಮಾಡಬೇಕು. ಓಕೆನಾ? ಸೊ ಕ್ಯಾಲ್ಕುಲೇಟರ್ ಇದೆ, ಕ್ಯಾಲ್ಕುಲೇಟರ್ ಎತ್ತಿ ಮತ್ತೆ ಮಲ್ಟಿಪ್ಲೈ ಮಾಡಿ. 2.1 ಇಂಟು 2.1. ಓಕೆನಾ? 4.41 ಅಂತ ಬರುತ್ತೆ. 4.41 ಅಂತ ಬರುತ್ತೆ. ಈಗ ಏನು ಮಾಡಬೇಕಪ್ಪ ಅಂತಂದ್ರೆ, ಹಿಂದೇನು ಮಾಡ್ತಿದ್ರಿ, ಆ್ಯಡ್ ಮಾಡಬೇಕಾದ್ರೆ, ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಏನು ಮಾಡ್ತಿದ್ರಿ, ನೀವು ಪಾಯಿಂಟ್ನ ನಂತರ ಎಷ್ಟಿದೆಯೋ, ಎಷ್ಟು ಡಿಜಿಟ್ಸ್ ಇದಾವೋ ಅಷ್ಟು ಡಿಜಿಟ್ಸ್ಗೆ ರೌಂಡ್ ಆಫ್ ಮಾಡ್ತಿದ್ರಿ. ಬಟ್ ಇವಾಗ ಏನು ಮಾಡಬೇಕು ಅಂತಂದ್ರೆ, ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ ನೋಡಬೇಕು. ಎಷ್ಟಿದೆ? 2 ಇದೆ. ಈ 2.1 ನಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? ಇಲ್ಲಿ ಕೂಡ 2 ಇದೆ. ಸೊ ಮಿನಿಮಮ್ ಸಿಗ್ನಿಫಿಕೆಂಟ್ ಫಿಗರ್ ಕಡಿಮೆ ಅಂದ್ರೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇದ್ದಂಗಾಯ್ತು? 2 ಸಿಗ್ನಿಫಿಕೆಂಟ್ ಫಿಗರ್ ಇದ್ದಂಗಾಯ್ತು. ಹೌದಾ? ಸೊ ನಮ್ಮ ಫೈನಲ್ ಆನ್ಸರ್ ನಲ್ಲಿ ಕೂಡ 2 ಸಿಗ್ನಿಫಿಕೆಂಟ್ ಫಿಗರ್ ಬರೋ ತರ ಇಡಬೇಕು.
ಅಂದರೆ 2 ಸಿಗ್ನಿಫಿಕೆಂಟ್ ಫಿಗರ್ಗೆ ನಾವು ರೌಂಡ್ ಆಫ್ ಮಾಡಬೇಕು. ಇಲ್ಲಿವರೆಗೆ ರೌಂಡ್ ಆಫ್ ಮಾಡಬೇಕು. ರೌಂಡ್ ಆಫ್ ಮಾಡಬೇಕಂದ್ರೆ ಏನು, ಮುಂದಿನ ಸಂಖ್ಯೆ ಎಷ್ಟಿದೆ ನೋಡಿ, 1 ಇದೆ. ಹೌದಾ, 4.41 ಅನ್ನ 2 ಡಿಜಿಟಿಗೆ ರೌಂಡ್ ಆಫ್ ಮಾಡೋದಾದ್ರೆ 4.4 ಅಂತ ಬರಿಬೋದು. 1 ಅಂದರೆ 5ಕ್ಕಿಂತ ಕಮ್ಮಿ ಅಲ್ವಾ, ಸೊ ಇದ್ದಕ್ಕಿದ್ದಷ್ಟೇ ಇಡಬೇಕು. ಆಯ್ತಾ? ಸೊ ನಮ್ಮ ಫೈನಲ್ ಆನ್ಸರ್ ಏನು ಬಂದಾಗಾಯ್ತು, 4.4 ಅನ್ನೋದು ಬಂದಾಗಾಯ್ತು. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಏನು ಮಾಡಿ, ಕ್ಯಾಲ್ಕುಲೇಟರ್ ತಗೊಂಡು ಲೆಕ್ಕ ಮಾಡಿ. ಏನು ಬರುತ್ತೆ, 142.06 ಇಂಟು 0.23. ಓಕೆ, 32.6738 ಸಪೋಸ್ ರಾಂಗ್ ಏನಾರು ಆಗಿದ್ರೆ ಹೇಳಿ. ಅಲ್ಲ, ಕ್ಯಾಲ್ಕುಲೇಟರ್ನಲ್ಲಿ ಟೈಪ್ ಮಾಡ್ಬೇಕಾದ್ರೆ ಏನಾದ್ರು ಮಿಸ್ಟೇಕ್ ಆದರೆ ಫೈನಲ್ ಆನ್ಸರ್ನಲ್ಲಿ ಕೂಡ ರಾಂಗ್ ಆಗುತ್ತೆ. ಇಲ್ಲೇ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ನೋಡಿ, 1 2 3 4 5, ಇಲ್ಲ 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗೆ ಆಯ್ತು. ಇಲ್ಲೇ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ, ಇಲ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಹೌದಾ, ಸೊ ನಮ್ಮ ಫೈನಲ್ ಆನ್ಸರ್ನ ನಾವು ಹೇಗಿಡಬೇಕು, 2 ಸಿಗ್ನಿಫಿಕೆಂಟ್ ಫಿಗರ್ಗಳಲ್ಲಿ ಇಡಬೇಕು. ಸೊ ಇಲ್ಲಿಂದ ಇಲ್ಲಿವರೆಗೆ ನಾವು ರೌಂಡ್ ಆಫ್ ಮಾಡಬೇಕಾಯ್ತು. ಹೌದಾ, ರೌಂಡ್ ಆಫ್ ಮಾಡಿದಾಗ ಏನಾಗುತ್ತೆ, ಮುಂದಿನ ಸಂಖ್ಯೆ ನೋಡಿ 6 ಇದೆ. 6 ಅನ್ನೋದು 5ಕ್ಕಿಂತ ಜಾಸ್ತಿ. ಸೊ ಏನು ಮಾಡ್ಬೇಕು ನಾವು, 33 ಅಂತ ರೌಂಡ್ ಆಫ್ ಮಾಡಿದ್ರೆ ಆಯ್ತು. ಹೌದಾ, 32 ಇದೆ 33 ಆಗುತ್ತೆ, ಯಾಕಂದ್ರೆ 32.6 ಇದೆ ಅಲ್ವಾ. 6 ಅನ್ನ ರೌಂಡ್ ಆಫ್ ಮಾಡಿದ್ರೆ ಯು ನೋ ಆಲ್ ದೋಸ್ ಥಿಂಗ್ಸ್. ಓಕೆ, ಈಗ ಒಂದು ಡಿವಿಷನ್ ಇನ್ ಎಕ್ಸಾಂಪಲ್ ನೋಡ್ಬಿಡೋಣ. ಇದರಲ್ಲಿ ಏನರೋ ಮಕ್ಕಳ, ಇದನ್ನು ನಾನೇ ಮಾಡಬೇಕಾ, 0.90 ಡಿವೈಡೆಡ್ ಬೈ 4.26 ಅಂತ ಲೆಕ್ಕ ಇದೆ. ಇದನ್ನು ಕ್ಯಾಲ್ಕುಲೇಟರ್ನಲ್ಲಿ ಮಾಡಿ, ಅದಾದಮೇಲೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಗಳಲ್ಲಿ ಆನ್ಸರ್ ಇಡಬೇಕು ಅಂತ ನೀವೇ ವಿಚಾರ ಮಾಡಿ, ಅಷ್ಟು ಸಿಗ್ನಿಫಿಕೆಂಟ್ ಫಿಗರ್ಗೆ ರೌಂಡ್ ಆಫ್ ಮಾಡಿ. ಏನು ಆನ್ಸರ್ ಬರುತ್ತೋ ಅದನ್ನು ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದ್ದರೆ ನಾನು ನಿಮ್ಗೆ ಹಾರ್ಟ್ ಕೊಡ್ತೇನೆ, ಆನ್ಸರ್ ರಾಂಗ್ ಆಗಿದ್ದರೆ ರಿಪ್ಲೈ ಮಾಡಲ್ಲ. ಆಯಿತಾ?